ನಮಸ್ತೆ ಎಲ್ರಿಗೂ. ಇವತ್ತೊಂದು ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೇನೆ. ಅಂದರೆ ಈಗ ಸೆಕೆಗಾಲ ಅಲ್ವಾ, ಸೆಕೆಗಾಲದಲ್ಲಿ ಸ್ಕಿನ್ ಎಲ್ಲ ಒಂಥರ ಸುಟ್ಟು ಹೋದಾಗೆ ಆಗ್ತದೆ, ಮತ್ತು ಸೆಕೆಗುಳ್ಳೆ ಎಲ್ಲ ಆಗ್ತದೆ. ತುಂಬ ಸೆಕೆ ಆದಾಗ, ತುಂಬ ಹೀಟ್ ಆದಾಗ ತುಂಬ ಸ್ವೆಟ್ ಆಗ್ತೇವೆ ಅಲ್ವ ನಾವು, ತುಂಬ ಬೆವರು ಬರ್ತದೆ. ಆ ಬೆವರು ಕೂತು ಸಹ ಒಂಥರ ಗುಳ್ಳೆ ಥರ ಎಲ್ಲ ಆಗ್ತದಲ್ಲ. ಅದಕ್ಕೆ ಮನೆಯಲ್ಲಿಯೇ ನಮ್ಮ ಮನೇಲಿ ಇರುವಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ನಾವು ಯಾವ ಥರ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೋದು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಸಹ ಇದನ್ನು ಮಾಡ್ಕೊಳ್ಬೋದು. ಆದರೂ ಸಹ ನಾನು ಹೇಳೋದು ಫಸ್ಟಿಗೆ ಹೇಳ್ತೇನೆ, ಸ್ವಲ್ಪ ಸ್ಕಿನ್ ಅಲರ್ಜಿ ಅಂತಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ಯೂಸ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ. ಈ ಫೇಸ್ ಪ್ಯಾಕ್ ಉಂಟಲ್ಲ, ತುಂಬ ಈಸಿ. ಮನೆಯಲ್ಲಿ ಒಂದು ಮುಳ್ಳು ಸೌತೆ ಅಂದರೆ ಕುಕುಂಬರ್ ಉಂಟಲ್ಲ, ಅದೊಂದು ಇದ್ದರೆ ಸಾಕಾಗ್ತದೆ. ಇದು ಒಂಥರ ಮುಖ ಉಂಟಲ್ಲ ನಮ್ಮದು ಕೂಲ್ ಆಗ್ತದೆ ಅದನ್ನು ಹಚ್ಚೋದ್ರಿಂದ. ತುಂಬ ಒಂದು ಸ್ಮೂತ್ ಆಗ್ತದೆ ಸ್ಕಿನ್ನು. ಖಂಡಿತವಾಗ್ಲೂ ನೀವು ಇದನ್ನು ಮಾಡಿ ನೋಡಿ. ಇದನ್ನು ಮಾಡಲಿಕ್ಕೆ ಫಸ್ಟು ನಾನು ಹೇಳೋದು, ಇದರಲ್ಲಿ ಒಂದು 4-5 ಥರ ನಾನು ಹೇಳ್ತೇನೆ ನಿಮಗೆ. ಯಾವುದು ಈಸಿ ಅನ್ನಿಸೋ ಅದನ್ನು ನೀವು ಮಾಡ್ಕೊಳ್ಬೋದು. 1 ಚಮಚ ಸೌತೆಕಾಯಿ ತಿರುಳನ್ನು ತೊಗೊಳ್ಳಿ ನೀವು. ಅದಕ್ಕೆ 1 ಚಮಚ ಅಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದನ್ನು ಅಂದರೆ ಎರಡನ್ನು ಸಹ ನೀವು ಚೆಂದ ಮಾಡಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳಿ. ಇದಂತೇಳಿದರೆ ನಾನು ಹೇಳಿದೆ ಆವಾಗ ಫಸ್ಟಿಗೆ ಹೇಳಿದೆ ನೋಡಿ, ಬಿಸಿಲಿಗೆ ಹೋಗಿ ಬಂದ ತಕ್ಷಣ ಒಂಥರ ಕಿರಿಕಿರಿ ಆಗ್ತದೆ, ಆ ಬೇವರೆಲ್ಲ ಬಂದು ಮುಖ ಎಲ್ಲ ಒಂಥರ ಕಿರಿಕಿರಿ ಆಗ್ತದೆ. ಇದನ್ನು ಹಚ್ಕೊಳ್ಳೋದ್ರಿಂದ ಆ ಕಿರಿಕಿರಿಯನ್ನು ಕಮ್ಮಿ ಮಾಡ್ತದೆ. ಏನಾದರೂ ಒಂಥರ ಉರಿ ಇದ್ದರೂ ಸಹ ಕಮ್ಮಿ ಆಗ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಆಯ್ತಲ್ಲ, ಎಷ್ಟು ಈಸಿ ಅಂತೇಳಿ. ಸೌತೆಕಾಯಿ ತಿರುಳು ಮತ್ತು ಅಲೋವೆರಾ ಜೆಲ್ ಎರಡನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಎಷ್ಟು ಒಂದು ಏನಾದರೂ ಒಂದು ಮುಖ ತುರಿಕೆ ಉರಿ ಅದು ಇದ್ದರೂ ಸಹ ಕಮ್ಮಿ ಆಗ್ತದೆ. ಸೆಕೆಂಡ್ ಬಂದು ಇದು ಸೌತೆಕಾಯಿ ಉಂಟಲ್ಲ, ನೀವು ಅದನ್ನು ತುರ್ಕೊಳ್ಳಿ. ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರ ನಂತರ ನೀವು ತುರಿದಿಟ್ಕೊಳ್ಳಿ. ಅದಕ್ಕೆ 2 ಚಮಚ ಮೊಸರು ಹಾಕ್ಕೊಳ್ಳಿ. ಅದಕ್ಕೆ 1 ಚಮಚ ಮುಲ್ತಾನಿ ಮಿಟ್ಟಿ. ಗೊತ್ತಾಯ್ತಲ್ಲ, ಒಂದು ಸೌತೆಕಾಯಿ ತುರಿದದ್ದು ನೀವು ಇಟ್ಕೊಳ್ತೀರಲ್ಲ, ಅದಕ್ಕೆ 1-2 ಚಮಚ ಮೊಸರು, 1 ಚಮಚ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ, ಮತ್ತು ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಂತೇಳಿ ಹಾಕಿ, ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮಗೆ ಅಂದರೆ ಮುಖದ ಮೇಲೆ ಎಣ್ಣೆ ಅಂಶ ಒಂಥರ ಜಿಡ್ಡಿನ ಥರ ಇರ್ತದೆ ನೋಡಿ. ಅದು ಅಲ್ಲದೆ ಕಂದು ಕಲರ್ ಒಂಥರ ಬ್ರೌನ್ ಥರ ಕಲೆ ಆಗ್ತದಲ್ಲ ಸ್ಕಿನ್ ಮೇಲೆ, ಅದು ಸಹ ಹೊರಟೋಗ್ತಿದ್ರಿಂದ. ಅಂದರೆ ಅದು ಸ್ವಲ್ಪ ಡಲ್ ಆಗ್ತಾ ಬರ್ತದೆ. ಅಂದರೆ ಒಬ್ಬೊಬ್ಬರು ಮುಖಕ್ಕೆ ಅದು ಎದ್ದು ಕಾಣ್ತದಲ್ಲ ಕಂದು ಕಲರ್ ಕಲೆ ಎಲ್ಲ, ಅದು ಸ್ವಲ್ಪ ಕಾಣೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಅದು ಲೈಟ್ ಆಗ್ತಾ ಹೋಗ್ತದೆ. ಖಂಡಿತವಾಗ್ಲೂ ಇದು ಸಹ ಟ್ರೈ ಮಾಡ್ಬೋದು. ನಿಮ್ಮ ಮೊಸರು ಸಹ ಒಳ್ಳೆಯದು, ನಿಂಬೆಹಣ್ಣಿನ ರಸ ಒಳ್ಳೆಯದು, ಮುಲ್ತಾನಿ ಮಿಟ್ಟಿ ಅಂತೂ ತುಂಬ ಒಳ್ಳೆಯದು. ನಾನು ಇದರ ವಿಡಿಯೋ ನಿಮಗೆ ಇವಾಗಲೇ ಶೇರ್ ಮಾಡ್ಕೊಂಡಿದ್ದೇನೆ. ಅದನ್ನು ಸಹ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. 2 ಹೇಳಿದೆ ಅಲ್ವಾ. ಇನ್ನೊಂದು ಅಂತೇಳಿದರೆ ಇದು ಗ್ಲೋ ಹೆಚ್ಚಾಗಲಿಕ್ಕೆ ಫಸ್ಟಿಗೆ ನಾನು ಹೇಳಿದ್ದು, ಮುಖಕ್ಕೆ ಏನಾದರೂ ನಿಮಗೆ ಕಿರಿಕಿರಿ ಅನಿಸಿದರೆ ಬಿಸಿಲಿಂದ ಬಂದ ತಕ್ಷಣ ಅದನ್ನು ಹಚ್ಚಿ ಅಂತೇಳಿದೆ. ಫಸ್ಟಿಗೆ ಹೇಳಿದ್ದು ನಾನು ಸೌತೆಕಾಯಿ ತಿರುಳು ಮತ್ತು ಅಲೋವೆರಾ ಜೆಲ್ಲು. ಅದರ ನಂತರ ಜಿಡ್ಡು ಮುಖದ ಮೇಲೆ ಏನಾದರೂ ಜಿಡ್ಡಿನ ಅಂಶ ಇದ್ದರೆ ನಾವು ಅದನ್ನು ಯಾವ ಥರ ಅವಾಯ್ಡ್ ಮಾಡ್ಬೋದು ಅಂತೇಳಿ. ಇನ್ನು 3ನೇದು ಬಂದು ಗ್ಲೋ ಅಂತೇಳಿದರೆ ಸ್ವಲ್ಪ ನಾವು ಬಿಳಿ ಕಾಣಲಿಕ್ಕೆ ಅಂತೇಳಿ. ಇದನ್ನೆಲ್ಲ ಸ್ವಲ್ಪ ಹುಡುಗಿಯರೆಲ್ಲ ಯೂಸ್ ಮಾಡ್ಕೊಳ್ಬೋದು. ಒಂಥರ ಅಂದರೆ ಗ್ಲೋ ಅಂಥೇಳಿ ಅಲ್ಲ, ಸ್ವಲ್ಪ ಶೈನಿಂಗು ಮತ್ತು ಸ್ಕಿನ್ನು ಸ್ವಲ್ಪ ಸ್ಮೂತ್ ಎಲ್ಲ ಆಗ್ತದೆ. ಹಾಗಾಗಿ ಇದಕ್ಕೆ ಸಹ ನೋಡಿ, 2 ಚಮಚದಷ್ಟು ಸೌತೆಕಾಯಿ ತಿರುಳನ್ನು ಅಂದರೆ ತುರಿದು ತೊಗೊಳ್ತೀರಲ್ಲ, ಆ ಸೌತೆಕಾಯಿನ ತೊಗೊಳ್ಳಿ. ಅದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ಹನಿ ಮತ್ತು ಕುಕುಂಬರ್, ತುರಿದಿರುವಂಥ ಕುಕುಂಬರ್ ಎರಡನ್ನ ಸಹ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೀವು ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀವು ವಾಶ್ ಮಾಡ್ಕೊಳ್ಬೋದು. ಇದು ಒಳ್ಳೆಯ ಒಂದು ನಮ್ಮ ಸ್ಕಿನ್ನಿಗೆ ಒಂದು ಪೋಷಣೆ ಕೊಡ್ತದೆ. ಅದ್ರ ಜೊತೆಯಲ್ಲಿ ನೈಸರ್ಗಿಕವಾದಂಥ ಒಂದು ಶೈನಿಂಗ್ ಹೊಳಪನ್ನು ಸಹ ಇದು ಕೊಡ್ತದೆ. ಗೊತ್ತಾಯ್ತಲ್ಲ, ಎಷ್ಟು ಈಸಿ ನೋಡಿ ಇದು ಮೆಥಡೆಲ್ಲ. ಇನ್ನೊಂದು ಅಂತೇಳಿದರೆ, ಸೌತೆಕಾಯಿ ನೀವು ತುರಿತೀರಲ್ವ, ತುರಿದು ನೀವು ಅದನ್ನು ಹಿಂಡಿ ಆ ರಸನ ನೀವು ಮುಖಕ್ಕೆ ಹಚ್ಕೊಳ್ಬೋದು. ಖಾಲಿ ರಸನ ಮಾತ್ರ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಒಬ್ಬೊಬ್ಬರಿಗೆ ಈ ಸ್ಕಿನ್ ಮೇಲೆ ನೋಡಿ ಹೋಲ್ಸ್ ಥರ ಇರ್ತದೆ, ಸಣ್ಣ ಕಾಣೋದಿಲ್ಲ, ಆದರೆ ಹತ್ತಿರದಿಂದ ನೋಡುವಾಗ ಗೊತ್ತಾಗ್ತದೆ, ಸಣ್ಣದು ಹೋಲ್ಸ್ ಥರ ಇರ್ತದೆ. ಈ ರಸನ ಹಚ್ಚೋದ್ರಿಂದ ಸ್ವಲ್ಪ ಟೈಟ್ ಆಗ್ತದೆ ಸ್ಕಿನ್ನು, ಮತ್ತು ಒಂದು ಫ್ರೆಶ್ ಇದಾಗ್ತದೆ, ಫೀಲ್ ಆಗ್ತದೆ. ಇದನ್ನು ಸಹ ನೀವು ಯೂಸ್ ಮಾಡಿ ನೋಡ್ಬೋದು. ಮೊಡವೆ ಆಗ್ತದಲ್ಲ, ಪಿಂಪಲ್ ಆಗಿದ್ದಕ್ಕೆ ಒಂದು ಈಸಿ ಆದಂಥ ಒಂದು ಮನೆಮದ್ದು ಅಂತೇಳಿದರೆ, ಈ ಸೌತೆಕಾಯಿ ತಿರುಳನ್ನು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಮತ್ತು ರೋಸ್ ವಾಟರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಹಚ್ತಾ ಬಂದರೆ ಮೊಡವೆಗಳು ಕಮ್ಮಿ ಆಗ್ತಾ ಬರ್ತದೆ. ಅಥವಾ ಮೊಡವೆ ಆಗಿ ಕಲೆ ಆಗ್ತದಲ್ಲ, ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು.
ನೆಕ್ಸ್ಟ್ ಬಂದು ಈ ನಾನು ಆವಾಗಲೇ ಹೇಳಿದೆಲ್ಲ ಸೌತೆಕಾಯಿ ರಸನ ನೀವು ಹಚ್ಕೋಬೋದು ಅಂತೇಳಿ. ನಿಮಗೆ ತುಂಬ ಉರಿ ಇದ್ದರೆ ಸೌತೆಕಾಯಿ ರಸ ಹಾಕಿದ ಒಂಥರ ಕೂಲ್ ಆಗ್ತದಲ್ಲ, ಆಗ ಏನು ಮಾಡಿ ಹೇಳಿದ್ರೆ ಸೌತೆಕಾಯಿ ತುರಿದು ಆ ರಸನ ನೀವು ಹಿಂಡ್ಕೊಳ್ತೀರಿ ನೋಡಿ. ಆ ರಸನ ನೀವು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಫ್ರೀಝರಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದು ಸ್ವಲ್ಪ ಕೋಲ್ಡ್ ಆಗ್ತದಲ್ಲ, ನೀವು ಏನಾದರೂ ಬಿಸಿಲಿನಿಂದ ಹೊರಗಡೆ ಹೋಗಿ ಮನೆಗೆ ಬರ್ತೀರಲ್ಲ, ಮನೆಗೆ ಬಂದ ನಂತರ ಆ ಸ್ಪ್ರೇ ಬಾಟ್ಲಿಂದ ಸ್ವಲ್ಪ ಮುಖಕ್ಕೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ. ಎಷ್ಟು ಕೂಲಾಗಿ ಒಂಥರ ಸಮಾಧಾನ ಆಗ್ತದೆ. ಅದನ್ನು ಸಹ ನೀವು ಮಾಡ್ಕೊಳ್ಬೋದು, ತುಂಬ ಈಸಿ. ಇನ್ನೊಂದಂತೇಳಿದರೆ ಕಣ್ಣಿನ ಆರೈಕೆಗೆ ಅಂತ ಎಲ್ಲರಿಗೂ ಗೊತ್ತಿದೆ, ಕಣ್ಣಿನ ಆರೈಕೆಗೆ ಇದು ಬೆಸ್ಟ್ ಅಂತೇಳಿ. ಒಂದು ಸ್ಲೈಸನ್ನು ಮಾಡಿ ಕಣ್ಣಿನ ಮೇಲೆ ಇಟ್ಕೊಂಡು ನಾವೊಂದು 10 ನಿಮಿಷ ಕಣ್ಣನ್ನು ಮುಚ್ಚಿ ಇಟ್ಕೊಂಡ್ರೆ ಇದು ನಮ್ಮ ಡಾರ್ಕ್ ಸರ್ಕಲ್ ಸಹ ಕಮ್ಮಿ ಆಗ್ತದೆ, ಮತ್ತು ಏನಾದರೂ ಒಂದು ಸ್ವೆಲ್ಲಿಂಗ್ ಇದ್ದರೆ ಸಹ ಕಮ್ಮಿ ಆಗ್ತದೆ. ಈಗ ನಾನಿಷ್ಟು ನಿಮಗೆ ಫೇಸ್ ಪ್ಯಾಕ್ ಬಗ್ಗೆ ಹೇಳಿದೆಲ್ಲ. ಈ ಫೇಸ್ ಪ್ಯಾಕ್ ಹಚ್ಚೋಕ್ಕಿಂತ ಮೊದಲು ನೀವು ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಕ್ಲೀನಾಗಿ ವಾಶ್ ಮಾಡಿದ ನಂತರ ನೀವು ಈ ಫೇಸ್ ಪ್ಯಾಕನ್ನು ಹಚ್ಚಿ ಒಂದು 15ರಿಂದ 20 ನಿಮಿಷ ಅಷ್ಟು ಬಿಟ್ಟು ಆಮೇಲೆ ತಣ್ಣೀರಿನಿಂದ ಮುಖವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಸೌತೆಕಾಯಿ ರಸನ ನೀವು ಇದು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತೀರಲ್ಲ, ಒಂದು ವೇಳೆ ಹಾಗೆ ಆಗೋದಿಲ್ಲ ಅಂತ ಹೇಳಿದ್ರು ಸಹ ಒಂದು ಬೌಲಲ್ಲಿ ನೀವು ಇಟ್ಕೊಳ್ಬೋದು. ಅದನ್ನು ಒಂದು ಅಂದರೆ ತುಂಬ ಹೊತ್ತೇನೋ ಇಡೋದು ಬೇಡ, ಒಂದು 10 ನಿಮಿಷ ಇಟ್ಟರೆ ಸಾಕಾಗ್ತದೆ. ಅದರ ನಂತರ ನೀವು ಅದು ಕೋಲ್ಡ್ ಆಗಿರ್ತಲ್ಲ, ಅದನ್ನು ನೀವು ಮುಖಕ್ಕೆ ಹಚ್ಕೊಂಡು ಸ್ವಲ್ಪ ಮಸಾಜ್ ಟೈಪ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತದೆ, ಮತ್ತು ಮುಖ ಶೈನಿಂಗ್ ಆಗ್ತದೆ, ಮತ್ತು ಪಿಂಪಲ್ ಇದು ಆಗಲಿ ಅಥವಾ ಏನಾದರೂ ಒಂದು ಕಂದು ಕಲೆ ಇದ್ರೂ ಸಹ ಹೊರಟು ಹೋಗ್ತದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ತುಂಬ ಒಂದು ಈ ಬೇಸಿಗೆಗಾಲಕ್ಕೆ ಉಪಯೋಗ ಆಗುವಂಥ ಒಂದು ಸ್ಕಿನ್ ಟ್ರೀಟ್ಮೆಂಟ್ ಅಂತ ಹೇಳ್ತೇನೆ, ಹೋಮ್ ರೆಮಿಡೀಸ್. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆದಷ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.